ನನ್ನ ಜೀವದ ಗೆಳೆಯ ಅಶೋಕ್ ಮತ್ತೆ ನಮ್ಮ ಜೊತೆ ಕೆಲಸ ಮಾಡೋ ಪ್ರಿಯಾ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ತಾತ ಪ್ಲೀಸ್ ಶವ ದೆಮ್ ಯುವರ್ ಬ್ಲೆಸ್ಸಿಂಗ್ಸ್. ಚಿಕ್ಕಿ ಚಿಕ್ಕಪ್ಪ ಅಂಡ್ ಮೈ ಟೀಮ್ ಇವರಿಬ್ರು ಸದಾ ಖುಷಿಯಾಗಿರ್ಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ. ಪ್ಲೀಸ್ ವಿಶ್ ದೆಮ್ ಗೈಸ್. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ತುಂಬ ಸಂತೋಷ ಆಯ್ತು. ನೋಡ, ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ಸುಂದರವಾಗಿದ್ದಾಳೆ, ಜೋಡಿ ಚೆನ್ನಾಗಿದೆ. ನೋಡಮ್ಮ, ಇಲ್ಲಿ ತನಕ ನಾನು ಅಶೋಕನ್ ನೋಡ್ಕೊಂಡೆ ಅನ್ನೋದಕ್ಕಿಂತ ಅವನೇ ನನ್ನನ್ನು ನೋಡ್ಕೊಂಡಿದ್ದಾನೆ ಚೆನ್ನಾಗಿ. ಇನ್ನು ಮುಂದೆ ಅವನು ಹೆಂಡತಿ ಮಕ್ಕಳು ಸಂಸಾರ ಬದುಕಿನ ಕಡೆ ಗಮನ ಕೊಡೋತರ ನೀನು ನೋಡ್ಕೋಬೇಕಮ್ಮ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬೋಣ. ಆದ್ರೂ ಈ ಒಂದು ಹೋಲಿನ ಇಬ್ರಿಗೂ ಬಣ್ಣ ಹಚ್ಚಿ ಶುರು ಮಾಡೋಣ. ಹ್ಯಾಪಿ ಹೋಲಿ ಗಾಯ್ಸ್, ಕಮ್ ಆನ್ ಲೆಟ್ಸ್ ಸೆಲೆಬ್ರೇಟ್. ಅಣ್ಣ ಅದಕ್ಕೆ ನಿಮ್ಮಿಬ್ರು ಜೀವನದಲ್ಲೂ ಖುಷಿ ಅನ್ನೋ ಬಣ್ಣ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಬಾಪತಿ. ಹೇಳಿ, ನೀನು ಹೇಳ್ತೀಯ ಅನ್ಕೊಂಡೆ ಹೇಳಲೇ ಇಲ್ಲ. ಹೇಳ್ಬೇಕು ಅಂತ ಇದ್ದೆ ಕಣ. ಬೇಗ ಮದುವೆ ಊಟ ಹಾಕ್ಸಿ ಇಬ್ರು. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇವತ್ತು ಮಾತ್ರ ನಿನಗೆ ಕಲರ್ ಹಾಕ್ಸೇ ಬಿಡಲ್ಲ. ಇಲ್ಲೇ ಇಟ್ಕೊಳ್ಳ. ಬಣ್ಣದ ಬೆಳ್ಳಿ ಹೋಳಿ 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 ರಾಗ ರಂಗಿನ ರಂಗೋಲಿ. ಅಂಜಲಿ, ನಿಮ್ಮ ಅಕ್ಕೆ ತುಂಬ ಮುದ್ದಾಗಿದ್ದಾಳೆ ಕಣೆ. ಥ್ಯಾಂಕ್ಸ್ ಚಿಕ್ಕಿ. ಅವಳಿಗೆ ಅಪ್ಪ ಅಮ್ಮ ಯಾರಾದರೂ ಇದ್ದಾರಾ ಅಥವಾ ನಿಮ್ಮ ಅಣ್ಣನ ಥರ? ಸಾಧನ, ಸ್ಟುಪಿಡ್ ಕ್ವೆಶನ್ಸ್ ಕೇಳಬೇಡ. ಯಾರೂ ಇಲ್ಲ ಅಂದ್ರೂ ಏನು, ನಾವಿದ್ದೀವಲ್ಲ. ಅವರಿಗೆ ಅವ್ರ ಅಮ್ಮ ಇದ್ದಾರೆ. ಅಲ್ಲಮ್ಮ ಭಾರ್ಗವಿ, ಆಫೀಸ್ನವರೆಲ್ಲ ಬಂದಿದ್ದಾರೆ, ಆ ಹುಡುಗಿ ಇನ್ನೂ ಬಂದಿಲ್ಲ. ಅದೇ ರಾಮ ಬೆಳಿಗ್ಗೆ ಎಲ್ಲರೂ ಬರ್ತಾರಾ ಅಂತ ಒತ್ತಿ ಕೇಳ್ತಿದ್ನಲ್ಲ, ಆ ಚಾಂದಿನಿ ಅವಳೇ ಬಂದಿಲ್ಲ. ಅದೇ ಮಾವ, ಏನಾಯ್ತು ಗೊತ್ತಿಲ್ಲ. ಪ್ಲೀಸ್ ಕಣೆ, ಬೇಡ. ಲೈಟ್ ಆಗಿ ಬೇಡ. ಜಸ್ಟ್ ಇಷ್ಟೇ ಇಷ್ಟೇ ನೋಡಿ. ಹೊಟ್ಟೆ ಎಲ್ಲ ಗಲೀಜಾಗತ್ತೆ, ಬೇಡ. ಏನು ಗಲೀಜಾಗಲ್ಲ, ಲೈಟ್ ಆಗಿ ಟಚ್ ಮಾಡ್ತೀನಿ ಅಷ್ಟೇ. ನೋಡೀಗ ಪ್ರಿಯಾ, ನಾನ್ ಬಣ್ಣ ಹಚ್ಚೋ ಅವಶ್ಯಕತೆನೇ ಇಲ್ಲ. ಏನ್ರಿ ನೀವು ಬಣ್ಣ ಹಚ್ಚಿಸ್ಕೊಳಕ್ಕೆ ಎಲ್ರಿ ನಾನು ತಪ್ಪಿಸ್ಕೊಂಡು ಓಡ್ತಿದ್ದೀರಾ? ನಾನು ಬಂದಾಗ ಇದು ಅಬ್ಸರ್ವ್ ಮಾಡ್ತಾ ಇದ್ದೀನಪ್ಪ. ಹಾ ಇಲ್ಲ, ಹಲೋ ಇಲ್ಲ, ಕರೆಕ್ಟಾಗಿ ಮಾತಾಡ್ತಿಲ್ಲ. ಇದೇನಾ ನಿಮ್ಮ ಪ್ರೀತಿ ಅಂದರೆ? ಮಾತಾಡ್ಸಿದ್ರೆ ಅಷ್ಟೇ ಪ್ರೀತಿನಾ? ಆಗಲ್ಲ, ಆದರೂ ಯು ನೋ ರೈಟ್ ಹೇಗೆ ಅಂತ. ಈ ಥರ ನೆಪ ಮಾಡ್ಕೊಂಡು ಬಣ್ಣ ಹಚ್ಚಕ್ಕೆ ಬರ್ತಿಲ್ಲ ತಾನೆ? ಚೇಚೆ, ಬಣ್ಣನೇ ಇಲ್ಲ ನೋಡಿ, ಹೇಗೆ ಹಚ್ಚೋಕ್ಕಾಗುತ್ತೆ? ನಂಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲಪ್ಪ. ಪ್ರಾಮಿಸ್ ಬಣ್ಣ ಹಚ್ಚಲ್ಲ, ಮನೆ ತೋರಿಸ್ತೀನಿ ಬನ್ನಿ. ಎಲ್ಲರೂ ಇಲ್ಲೇ ಇದ್ದಾರೆ. ಅದಕ್ಕೆ ತಾನೇ ಕರೀತಾ ಇರೋದು. ಅಪ್ಪ ಐ ಮೀನ್ ಎಲ್ಲರೂ ಹೊರಗಡೆ ಅವ್ರ ಪಾಡಿಗೆ ಅವ್ರು ಬ್ಯುಸಿಯಾಗಿ ಹೋಲಿ ಆಡ್ತಿದ್ದಾರೆ. ನಮಗೂ ಸ್ವಲ್ಪ ಪ್ರೈವಸಿ ಸಿಗುತ್ತೆ ಮಾತಾಡೋದಕ್ಕೆ ಅಂತ. ಬನ್ನಿ. ನಾವಿಬ್ರೆ ಮನೆ ಒಳಗೆ ಹೋದ್ರೆ ನೋಡ್ದವ್ರು ಏನಾದರೂ ಅನ್ಕೊಳಲ್ವಾ? ಯಾರು ಏನು ಬೇಕಾದ್ರೂ ಅನ್ಕೊಳ್ಳಿ, ನೀವು ನನ್ನ ಹುಡುಗಿ. ಬನ್ನಿ. ಪ್ರಾಮಿಸ್ ಬಣ್ಣ ಹಚ್ಚಲ್ಲ, ಓಕೆನಾ? ಕಮ್ ವೆಯ್ಟ್. ಬಲ್ಗಾಲಿಟ್ಟು ಒಳಗೆ ಬನ್ನಿ.
ಮುಂದೆ ಮದುವೆ ಆದಮೇಲೆ ಮನೆ ತುಂಬಿಸ್ಕೊಳ್ಳೋದೇ ಬೇರೆ, ಆಗ ನಾನು ನಿಮ್ಮ ಜೊತೆ ನಿಂತಿರ್ತೀನಿ. ಆದರೆ ಈಗ ನಾನು ನಿಮ್ಮನ್ನು ಫಸ್ಟ್ ಮನೆ ತುಂಬಿಸ್ಕೋತೀನಿ. ನನ್ನ ಮನಸ್ಸೆಲ್ಲ ತುಂಬಿರೋದು ನೀವೇ ಸೀತಾ. ಪ್ಲೀಸ್ ಒಳಗೆ ಬನ್ನಿ, ಕಮ್. ಅಲ್ಲ, ನಾನಿನ್ನೂ ಸಿಹಿ ಪರ್ಮಿಷನೇ ಕೇಳಿಲ್ಲ, ನೀವು ಎಲ್ಲೆಲ್ಲೋ ಹೋಗ್ಬಿಟ್ರಿ. ಸಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಶಿ ವಿಲ್ ಡೆಫಿನೆಟ್ಲಿ ಅಗ್ರಿ. ಅದೇನೋ ನಿಜ, ಒಂದು ವೇಳೆ ನನ್ನನ್ನು ಬಿಟ್ಟಿದ್ರು ಇರ್ತಾಳೆ, ಆದರೆ ನಿಮ್ಮನ್ನಂತೂ ಖಂಡಿತ ಬಿಟ್ಟಿರಲ್ಲ ಅವಳು. ನೋನು, ಸಿಹಿಗೆ ನಾನು ಬೇಕು, ನೀವು ಬೇಕು. ಹಾಗೆ ನನಗೆ ನೀವು ಬೇಕು, ಸಿಹಿನೂ ಬೇಕು. ನಿಮ್ಮಿಬ್ಬರು ಪುಟ್ಟ ಪ್ರಪಂಚದಲ್ಲಿ ನಾನು ಒಬ್ಬನಾಗಿರ್ಬೇಕು. ಕಮ್. ಆದಷ್ಟು ಬೇಗ ಅಷ್ಟು ಅಂತ ಏಯ್ ಸೀತಾ, ಕೇರ್ಫುಲ್, ಏಟಾಗಿಲ್ಲ ತಾನೆ? ಇಲ್ಲ, ಥ್ಯಾಂಕ್ಸ್. ಇನ್ಫ್ಯಾಕ್ಟ್ ಥ್ಯಾಂಕ್ಸ್ ನಾನು ನಿಮಗೆ ಹೇಳಬೇಕು. ಯಾಕೆ? ಎಡವಿದಕ್ಕೆ ಸಾರಿ. ಬನ್ನಿ. ರಾಮ್, ನಾನೇ ನಡ್ಕೊಂಡು ಬರ್ತೀನಿ. ಈ ಥರ ಕೈ ಹಿಡ್ಕೊಂಡಿರೋದು ನೋಡಿದ್ರೆ ಯಾರಾದರೂ ಏನಾದರೂ ಅನ್ಕೋತಾರೆ. ಯಾರೇನು ಅನ್ಕೋತಾರೆ? ನೋಡಿದ್ರೆ ಅಶೋಕನ ಮದುವೆ ಜೊತೆ ನಮ್ಮಿಬ್ರು ಮದುವೆನೂ ಮಾಡಿಸ್ತಾರಪ್ಪ. ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಿಡಿ, ಬನ್ನಿ. ಎಲ್ಲ ಅಷ್ಟು ಈಸಿ ಅನ್ಕೊಂಡ್ರಾ? ನಿಮ್ಮನ್ನು ಒಪ್ಸೋ ತನಕ ಕಷ್ಟ ಆಗಿತ್ತು ಸೀತಾ, ಇನ್ಮೇಲೆಲ್ಲ ಈಸಿ ಆಗುತ್ತೆ. ಮನೇಲಿ ತಂದೆ ತಾಯಿ ಫೋಟೋ ಯಾಕಿಲ್ಲ? ಅಪ್ಪ ಅಮ್ಮ ಈಗಲೂ ಇರಬೇಕಾಗಿತ್ತು, ಬಟ್ ಹೊರಟೋದು. ಅಪ್ಪ ಅಮ್ಮನ ಫೋಟೋ ನೋಡಿದಾಗಲ್ಲ ತಾತ ತುಂಬ ನೊನ್ಕೋತಾ ಇರ್ಸುತ್ತೆ, ಅದಕ್ಕೆ ಚಿಕ್ಕಿ ಎತ್ತಿಟ್ಟಿದ್ದಾರೆ ಅನ್ಸುತ್ತೆ. ಬೇರೆ ಏನು ರೀಸನ್ ಇಲ್ಲ. ನಿಮಗೆ ನಮ್ಮ ಮನೆ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ ನಿಮ್ಮ ಮನೆ. ನಿಮ್ಮ ಮನೆ ಅಲ್ಲ, ನಮ್ಮ ಮನೆ. ಇನ್ನು ಮುಂದೆ ಇದು ನಮ್ಮ ಮನೆ. ಯಾಕೆ, ಏನಾಯ್ತು? ನಾನೇನಾದ್ರು ತಪ್ಪು ಮಾತಾಡಿದ್ನಾ? ಹಾಗೇನಿಲ್ಲ, ನೀವು ತೋರಿಸ್ತಿರೋ ಪ್ರೀತಿನ ಹೇಗೆ ರಿಸೀವ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮನ್ನ ನನ್ನನ್ನ ಏನು ನನ್ನನ್ನ ನಿಮ್ಮನ್ನ ಹೇಗೆ ಲವ್ ಮಾಡಬೇಕು ಅಂತನೂ ನನಗೆ ಗೊತ್ತಾಗ್ತಿಲ್ಲ. ಇವಾಗ ಹೇಗೆ ಪ್ರೀತಿಸಿದ್ರು ಹಂಗೆ ಪ್ರೀತಿ. ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಾನು ಯಾರನ್ನಾದ್ರೂ ಪ್ರೀತಿಸ್ತಿದ್ದೀನಿ ಅಂದರೆ ನಂಬ್ತೀರಾ ನೀವು? ವಾಟ್ ಯು ಮೀನ್? ಓಕೆ ಸೀತಾ, ನಂಗೆ ಅರ್ಥ ಆಗುತ್ತೆ. ಐ ಲವ್ ಯು. ದಟ್ ಮೀನ್ಸ್ ಐ ಅಂಡರ್ಸ್ಟ್ಯಾಂಡ್ ಯು. ಐ ಸ್ಟ್ಯಾಂಡ್ ಬೈ ಯು ಫಾರ್ ಎವರ್. ನಿಮಗೆ ಹೇಳೋಕ್ಕೆ ಕಷ್ಟ ಆಗ್ತಿರೋ ನಿಮ್ಮ ಪಾಸ್ಟ್ ಬಗ್ಗೆ ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಅದು ಬರೋದಿಲ್ಲ. ಐ ಪ್ರಾಮಿಸ್ ಯು ದ್ಯಾಟ್. ಯು ಆರ್ ಮೈನ್ ಫಾರ್ ಎವರ್ ಆ್ಯಂಡ್ ಐ ಆಮ್ ಯೋರ್ಸ್. Come. Come. This is our room. ತುಂಬ ಸ್ಪೇಷಿಯಸ್ ಆಗಿದೆ. Yeah. ನಮ್ಮಿಬ್ರು ಗಾಳಿಪಟ ಎಕ್ಸ್ಚೇಂಜ್ ಆಗಿತ್ತು. ಈಗ ನಮ್ಮ ಹಾರ್ಟ್ ಎಕ್ಸ್ಚೇಂಜ್ ಆಗಿದೆ. ಚೀಸಿ ರೈಟ್? ಕಪ್. ಕಪ್. ವಾವ್, ನನಗೆ ಬ್ಯಾಲ್ಕನೀಸ್ ಅಂದರೆ ತುಂಬ ಇಷ್ಟ.
ಮನಸ್ಸಲ್ಲಿ ಎಷ್ಟೇ ಬೇಜಾರಿದ್ರು ಇಲ್ಲಿ ಬಂದು ನಿಂತರೆ ಎಲ್ಲ ಮರ್ತು ಹೋಗುತ್ತೆ. ಸಂಜೆ ಟೈಮಲ್ಲಿ ತಂಪಾದ ಗಾಡೀಲಿ ನಾನು ನೀವು ಬಾಲ್ಕನಿ ಜೊತೆಗೆ ನಿಂತರೆ ತುಂಬ ಚೆನ್ನಾಗಿರುತ್ತಲ್ವ. ರಾಮ್, ಈ ಬಣ್ಣ ಅದಾ ಆ್ಯಕ್ಚುಲಿ ಏನಾಯ್ತಂದ್ರೆ ಏನಿಲ್ಲ, ಟ್ರಿಗರ್ ಮಾಡಿಬಿಟ್ರಿ ಸೀತಾ ನೀವು ನನಗೆ. ನಾನು ನಿಮ್ಮನ್ನು ಎಷ್ಟೇ ಕೇಳ್ಕೊಂಡ್ರು ನನ್ನ ಹತ್ರ ಬರ್ದೆ ಬಣ್ಣ ಹಚ್ಚಿಸ್ಕೊಳ್ದೆ ಎಷ್ಟು ಸತಾಯಿಸಿದ್ರಲ್ಲ, ಆಗಲೇ ಡಿಸೈಡ್ ಆಗ್ಬಿಟ್ಟೆ. ಎನಿ ಕಾಸ್ಟ್ ಇವತ್ತು ಬಣ್ಣ ಹಚ್ಚಿಸ್ಬಿಟ್ಟೆ ಮನೆ ಕಳ್ಸೋದು. ರಾಮ್, ನಾನು ಸಿಹಿ ಹತ್ರನೇ ಬಣ್ಣ ಹಚ್ಚಿಸ್ಕೊಂಡಿಲ್ಲ. ನಾನು ನಿಮ್ಮ ಹತ್ರ ಅಂತೂ ಬಣ್ಣ ಹಚ್ಚಿಸ್ಕೋತಾ ಇಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಡಿಸೈಡ್ ಮಾಡಿಬಿಡಿ ನೀವೇ, ಸೋಲ್ತೀರಾ ಅಂತ. ನಾನೆಲ್ಲ ಸೋಲಲ್ಲ. ಹೌದಾ? ಯಾರು ಸೋಲ್ತಾರಂತ ನೋಡೋಣ. ರಾಮ್ ಬೇಡ. ಚಾಲೆಂಜಾ? ಬೇಡ ರಾಮ್. ಈಗ ಎಸ್ಕೇಪ್ ಆಗಿ ನೋಡೋಣ. ರಾಮ್, ನೀವೇನಾದ್ರೂ ನಿಮ್ಮ ಕೈಯಿಂದ ಬಣ್ಣ ಹಚ್ಚಿದ್ರೆ ಪಾಪ ನನಗೆ ಹಚ್ತೀನಿ ಅಂತ ಹೇಳಿ ನೀವೇ ಹಚ್ಕೋತಿದ್ದೀರಾ, ಸೋತ್ಬಿಟ್ರಾ? ಅರೆ ಯಾಕೇನು ಮಾತಾಡ್ತಿಲ್ಲ? ನಾ ಬಣ್ಣ ಹಚ್ಚಿದ ಒಂದು ಕೆನೆಗೆ ಇನ್ನೊಂದು ಕೆನೆನೂ ಕೆಂಪಗಾಗ್ಬಿಟ್ಟಿದೆ. ಹೋಗಿ ರಾಮ್, ಕೋಪ ಬಂತ? ನಾನೇ ಸೋಲಿಸ್ಬಿಟ್ರಿ ನೀವು. ನಿಮ್ಮ ಲೈಫ್ ತುಂಬ ಕಲರ್ಫುಲ್ ಆಗಿರ್ಬೇಕು ಸೀತಾ. ಅದಕ್ಕೆ ಎಷ್ಟು ಕಲರ್ ತುಂಬಬೇಕು ಅದನ್ನ ನಾನು ತುಂಬ್ತೀನಿ. ಯು ಡಿಸರ್ವ್ ಆಲ್ ದ ಹ್ಯಾಪಿನೆಸ್. ನೀವೇ ಫಸ್ಟ್ ನನಗೆ ಬಣ್ಣ ಹಚ್ಚಿದ್ದು. ಥ್ಯಾಂಕ್ಸ್ ಫಾರ್ ಲೆಟಿಂಗ್ ಮೀ. ಹೊರಡಲ್ವಾ? ತುಂಬ ಲೇಟ್ ಆಯಿತು. ಇಲ್ಲೇ ಇದ್ರೆ ಚೆನ್ನಾಗಿರಲ್ಲ. ಹೋಗ್ಲೇ. ಏನಮ್ಮ ಪ್ರಿಯಾ, ನಿಮ್ಮ ಮನೆಯಲ್ಲಿ ನೀನು ಅಮ್ಮ ಇಬ್ಬರೇನಾ? ಹೌದು, ನಾನು ಅಮ್ಮ ಇಬ್ಬರೇ. ಯೋಚನೆ ಮಾಡಬೇಡ, ನಿಮ್ಮ ತಾಯಿನೂ ಇಲ್ಲಿಗೆ ಕರ್ಸ್ಕೊಂಡ್ಬಿಡು. ಯಾವ ಊರು ಅಂದೆ? ಹಾಸನ. ಪ್ರಿಯಾ, ಅಶೋಕಂಗೆ ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಾವೆಲ್ಲ ನಿಂತು ಮದುವೆ ಮಾಡಿಸ್ತೀವಿ, ಗ್ರ್ಯಾಂಡಾಗೆ ಮಾಡ್ತೀವಿ. ನಂಗೆ ಮದುವೆ ಸಿಂಪಲಾಗಿ ದೇವಸ್ಥಾನದಲ್ಲಿ ನಡೆದ್ರೂ ಪ್ರಾಬ್ಲಮ್ ಇಲ್ಲ. ನಿಮ್ಗೆಲ್ಲರೂ ಆಶೀರ್ವಾದನೇ ಇಂಪಾರ್ಟೆಂಟು. ನಿನಗೇನು ಹಂಗೆ ಅನ್ಸ್ಬಿಡುತ್ತೆ ಸಿಂಪಲ್ ಅಂತ.
ನಾವು ಹಂಗೆ ಮಾಡೋಕ್ಕಾಗತ್ತೆ? ದೇವಸ್ಥಾನದಲ್ಲಿ ಗ್ರ್ಯಾಂಡಾಗೆ ಮಾಡ್ತೀವಿ. ಅವನು ನನ್ನ ಮೊಮ್ಮಗ. ಈ ಬಗ್ಗೆ ನಂಗೆ ಒಂಚೂರು ಡೌಟ್ ಇಲ್ಲ. ಇನ್ನು ನಮ್ಮ ಮನೆಯವ್ರ ಹತ್ರ ಹೋಗಿ ನೀವೇ ನನ್ನ ಮದುವೆ ಆಗೋ ಹುಡುಗಿ ಅಂತ ಹೇಳಿದ್ರೆ ಸಾಕು, ಇಮಿಡಿಯೇಟ್ಲಿ ಮದುವೆ ಮಾಡ್ಬಿಡ್ತಾರೆ ಅಷ್ಟೇ. ಆದರೆ ಅಶೋಕನ ಮದುವೆ ಆದಮೇಲೆ ಅಶೋಕನ ಮದುವೆ ನಡಿಬೇಕಾದ್ರೆ ನೀವು ನನ್ನ ಜೊತೆಗೆ ಇರಬೇಕು. ಬಿಕಾಸ್ ವಿ ಆರ್ ಅ ಟೀಮ್. ಹಾಯ್ ರಾಮ್. ಹಾಯ್ ಮ್ಯಾಮ್. ಹಾಯ್. ಬನ್ನಿ. ನಾನು ಅವಳ ಹತ್ರ ಹೋಗಿ ಅಷ್ಟೊಂದೆಲ್ಲ ಹೇಳ್ಕೊಂಡ್ಮೇಲೆ ರಾಮಿಂದ ದೂರ ಇರ್ತಾಳೆ ಅನ್ಕೊಂಡ್ರೆ ಇವಳು ನೋಡಿದ್ರೆ ಇಲ್ಲಿ ಇನ್ನೂ ಹತ್ರ ಆಗ್ತಿದ್ದಾಳಲ್ಲ. ಹಾಯ್. ಐಮ್ ಸೋ ಸಾರಿ. ಹ್ಯಾಪಿ ಹೋಲಿ ಎವ್ರಿವನ್. ಸದ್ಯ ಈಗಲಾದರೂ ಬಂದಿಯಲ್ಲ, ಒಂದು ಗುಡ್ ನ್ಯೂಸ್ನ ಕಿವಿಯಾರ ಕೇಳೋದನ್ನು ಮಿಸ್ ಮಾಡಿಕೊಂಡೆ. ಗುಡ್ ನ್ಯೂಸಾ? ಏನದು? ನೋಡಮ್ಮ, ನಮ್ಮನೆ ಹೊಸ ಜೋಡಿ ಅಶೋಕ್ ಅಂಡ್ ಪ್ರಿಯಾ. ಇಬ್ರು ಯಾರಿಗೂ ಗೊತ್ತಿಲ್ಲದೆ ಪ್ರೀತಿ ಮಾಡ್ಕೊಂಡಿದ್ದಾರೆ. ಈಗ ಮದುವೆನೂ ಆಗ್ತಿದ್ದಾರೆ. ಕಂಗ್ರ್ಯಾಚುಲೇಟ್ ದೆಮ್ ಚಾಂದಿನಿ. ಓಹ್, ಕಂಗ್ರ್ಯಾಚುಲೇಷನ್ಸ್ ಅಶೋಕ್ ಆ್ಯಂಡ್ ಪ್ರಿಯಾ. ಥ್ಯಾಂಕ್ ಯು. ಇವರಿಬ್ಬರು ಮದುವೆ ದಿನನೇ ನಮ್ಮ ಅಪ್ಪು ಮದುವೆ ಡೇಟ್ ನಾನು ಅನೌನ್ಸ್ ಮಾಡ್ತೀವಿ. ಗೆಟ್ ರೆಡಿ ಫಾರ್ ಅನದರ್ ಗುಡ್ ನ್ಯೂಸ್. ವಾಟ್? ರಾಮ್ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನ? ನನಗೆ ಗೊತ್ತೇ ಇರಲಿಲ್ಲ. ಎಸ್, ಐ ಆಮ್ ರೆಡಿ ಫಾರ್ ದ ವೆಡ್ಡಿಂಗ್. ಆಲ್ಸೋ ಒನ್ ಮೋರ್ ಥಿಂಗ್, ಅಶೋಕನ್ ಮದುವೆ ದಿನ ನಿಮ್ಮೆಲ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಏನಂತೀರಾ? ಸಾಕು. ವಾಟ್, ಎಷ್ಟು ಕಲರ್ ಹಾಕಿದ್ದಾರೆ ಗುರು ಇವರೆಲ್ಲರೂ ಸೇರ್ಕೊಂಡು. ನಾನು ಹೋಗ್ಬಿಟ್ಟು ನಾಳೆ ಇಡೀ ದಿನ ಲೆಮನ್ ವಾಟ್ರಲ್ಲಿ ಮುಖ ನೆನ್ಸಿದ್ರು ಈ ಕಲರ್ಸ್ ಹೋಗಲ್ಲ ಅನ್ಸುತ್ತೆ. ಸ್ಟಬರ್ನ್. ಒಂದೇ ಮ್ಯಾಚು ಕಣೋ, ಕಲರ್ಸೆ ಕ್ಯಾಚು. ಹೇಯ್ ನ್ಯೂ ಪ್ಲೇಯರ್, ನಾನು ಯಾರು ಗೊತ್ತಲ್ಲ? ಏಯ್, ನಾನು ಬಂದೀನಿ. ಹ್ಯಾವ್ ಫನ್ ನಂದಿನಿ. ಗೊತ್ತಾ ಸರ್, ರಾಮ್ ಸರ್ ಚಿಕ್ಕಪ್ಪ. ಎಸ್. ನೋಡು ಪ್ರಿಯಾ, ಒಂದು ತಿಳ್ಕೊ, ಇನ್ನು ಮುಂದೆ ನೀನು ನಂದಿನೀನೂ ಅಲ್ಲ, ಇನ್ನು ಮುಂದೆ ಪಿ ಜಿಲೂ ಇರಲ್ಲ. ನಮ್ಮ ದೇಸಾಯಿ ಫ್ಯಾಮಿಲಿಗೆ ಸೊಸೆಯಾಗಿ ಬರ್ತಿದ್ಯಾ ನೀನು. ವೆಲ್ಕಮ್. ಥ್ಯಾಂಕ್ ಯು ಸರ್. ನಮ್ಮ ಅಶೋಕನಿಗೆ ತುಂಬ ಒಳ್ಳೆ ಪಾರ್ಟ್ನರ್ ಕಣಮ್ಮ ನೀನು. ನಿಮ್ಮಿಬ್ಬರು ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಾಗಲಿ. ಸೆಂಚುರಿ ಮೇಲೆ ಸೆಂಚುರಿ ಹೊಡಿತಾ ಇರ್ಬೇಕು ನೀವಿಬ್ಬರು. ನಾವೇನು ಹೆಚ್ಚು ಕೇಳಲ್ಲಮ್ಮ. 11 + 2 ಸಬ್ಸ್ಟಿಟ್ಯೂಟ್ಸು, ಒಂದು 13 ಜನ ಅಥವಾ 13 ಜನ ಸಾಕ್ಬಿಡು. ಮಕ್ಕಳು ಬೇಕು ನನಗೆ. ಒಂದು ಕ್ರಿಕೆಟ್ ಟೀಮ್ ಮಾಡಬೇಕಲ್ವಾ? ಹೇ, ಯಾಕೆ ಹಂಗೆ ನೋಡ್ತಿದ್ಯಾ? ನೋಡಮ್ಮ, ನಿನ್ನ ಥರನೇ ಒಬ್ಬ ಒಳ್ಳೆ ಪಾರ್ಟ್ನರು ನಮ್ಮ ರಾಮಂಗೂ ಸಿಕ್ಬಿಟ್ರೆ ಅಷ್ಟೇ ಸಾಕಮ್ಮ ನಮ್ಮ ದೇಸಾಯಿ ಫ್ಯಾಮಿಲಿಗೆ. ಅಫ್ಕೋರ್ಸ್ ಸರ್, ಅವಳು ನನಗಿಂತ ಒಳ್ಳೆಯವಳು. ಆ್ಯಕ್ಚುಲಿ 24 ಕ್ಯಾರೆಟ್ ಗೋಲ್ಡ್ ಸರ್ ಅವಳು. ಅಪ್ರಂಜಿ. ಏನಮ್ಮ ಹೇಳ್ತಿದ್ದೆ ನೀನು? ಅಂದ್ರೆ ನಮ್ಮ ರಾಮು ಪಾರ್ಟ್ನರ್ ಹುಡ್ಕೊಂಬಿಟ್ಟಿದ್ದಾನ? ಪಾರ್ಟ್ನರ್ಶಿಪ್ ಶುರು ಆಯ್ತಾ? ಟಾಸ್ ಆಗೋಯ್ತಾ? ಇಲ್ಲ, ಅದು ಏನ್ ಹೇಳಕ್ ಬಂದೆ ಅಂದ್ರೆ, ಅವ್ರಿಗೆ ನೆಕ್ಸ್ಟ್ ಲೈಫಲ್ಲಿ ಬರೋ ಪಾರ್ಟ್ನರು ಅಷ್ಟೇ ಅಪ್ರಂಜಿ ತರ ಇರ್ತಾರೆ ಅಂತ ಹೇಳಕ್ ಬಂದೆ ಅಷ್ಟೇ.
ಓ ನಾನಾ ಸರ್ ನನ್ನ ಕೊಲೀಗ್ಸ್ ಕರೀತಾರೆ 5 ಮಿನಿಟ್ಸ್ ಬರ್ತೀನಿ. ಯಾರು ಕರಿತಿಲ್ಲ ಏನಿದು ನಮ್ಮ ರಾಮ ಆಲ್ರೆಡಿ ಪಾರ್ಟ್ನರ್ ಹುಡ್ಕೊಂಬಿಟ್ಟಿದ್ದಾನ. ಇದು ಭಾರ್ಗು ಗೊತ್ತಾ? ಮಜಾ ಇದೆ ಗೇಮು. ಅದು ನೋಡ್ಬೇಕು. ಸೀತಾ, ನೀವನ್ನು ಮಾತಾಡ್ಸೋಕ್ಕೆ ಆಗಲಿಲ್ಲ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು? ನಾನು ಚೆನ್ನಾಗಿದ್ದೀನಿ. ಓ ನೈಸ್ ಕಾಲ. ಏನು ಒಂದೇ ಒಂದು ಬಣ್ಣ ಹಾಕ್ಕೊಂಡಿದ್ದೀರಾ? ಬಟ್ ವೆರಿ ಪ್ರಿಟಿ. ನೀವು ಮಾತು ಕಮ್ಮಿನಾ ಅಥವಾ ನನ್ನ ಹತ್ರ ಮಾತಾಡಲ್ವಾ? ನೀವು ಬಂದಿದ್ದು ಮಾವಯ್ಯನಿಗೂ ಅಪ್ಪುಗೂ ತುಂಬ ಖುಷಿಯಾಗಿದೆ. ನೀವು ಅಂತಂದರೆ ಅವರಿಬ್ಬರಿಗೂ ತುಂಬ ಇಷ್ಟ. ಅವ್ರಿಗಿಷ್ಟ ಆದಮೇಲೆ ಭಾರ್ಗವಿಗೆ ಇಷ್ಟ ಆಗಲೇಬೇಕಲ್ಲ. ಇದನ್ನೆಲ್ಲ ನಿಮ್ಮ ಹತ್ರ ಯಾಕೆ ಶೇರ್ ಮಾಡ್ಕೋತಾ ಇದ್ದೀನಿ ಗೊತ್ತಿಲ್ಲ, ಬಟ್ ಐ ಜಸ್ಟ್ ಫೆಲ್ ಲೈಕ್ ಸೇಯಿಂಗ್ ಇಟ್. ಏನು ಅನ್ಕೋಬೇಡಿ. ಇಟ್ಸ್ ಓಕೆ ಮ್ಯಾಮ್. ಚಿಕ್ಕಿ, ಎಲ್ಲರೂ ಹೋಗ್ತೀನಿ ಅಂತ ಹೇಳ್ತಿದ್ರು. ಐ ವಾಸ್ ಜಸ್ಟ್ ಲುಕಿಂಗ್ ಫಾರ್ ಯು. ಹೌದಾ? ಬಂದೆ. ಅಪ್ಪು, ಈ ವರ್ಷ ಹೋಳಿ ತುಂಬ ಸ್ಪೆಷಲ್ ಅಲ್ಲ? ಅಬ್ಸಲ್ಯೂಟ್ಲಿ ಚಿಕ್ಕಿ, ವೆರಿ ಸ್ಪೆಷಲ್. ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ? ಐ ನರ್ವಸ್ ಆರ್ ಸಮಥಿಂಗ್? ಹಾಗೇನಿಲ್ಲ, ಬಟ್ ಅವ್ರನ್ನ ನೋಡಿದ್ರೆ ಒಂಥರ ಭಯ ಆಗುತ್ತೆ. ಭಯಾನ? ನೋನು ಅವ್ರು ಆ ಥರ ಮಾತಾಡ್ತಾರೆ ಅಷ್ಟೇ, ಬಟ್ ಹಾರ್ಟ್ಲಿ ಸಿಕ್ಕಾಪಟ್ಟೆ ಒಳ್ಳೆ. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಮನೇನ ಹೇಗೆ ಬೈತಾರೆ ಗೊತ್ತಾ? ಆದರೆ ಇದುವರೆಗೂ ನಂಗೆ ಒಂದು ಸಲಿನೂ ಬೈದಿಲ್ಲ, ಒಂಚೂರು ಹರ್ಟ್ ಆಗ್ದಂಗೂ ಮಾತಾಡಿಲ್ಲ. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡೆ. ಒಂದೇ ಒಂದು ಸಲ ಅಮ್ಮನ ನೆನಪಾಗ್ದಾಗೆ ನೋಡ್ಕೊಂಡಿದ್ದಾರೆ ನನ್ನನ್ನು. ಶಿ ಇಸ್ ವೆರಿ ನೈಸ್ ಪರ್ಸನ್. ನೀವು ತುಂಬ ಒಳ್ಳೆಯವರು ರಾಮ್. ಹೌದಾ? ಇವಾಗ ಯಾಕೆ ಆ ಥರ ಹೇಳ್ತಿದ್ದೀರಾ? ಇರೋ ಹೇಳಬೇಕು ಅಂತ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ನೀವು ಅಷ್ಟು ಸಿಕ್ಕಾಪಟ್ಟೆ ಒಳ್ಳೆಯವರು. ಸರಿ, ನಾವು ಹೊರಟಿಗೆ ಟೈಮ್ ಆಯಿತು. ಹೊರಡಲೇಬೇಕಾ? ಟೈಮ್ ಆಯಿತು, ಸಿಹಿ ಕಾಯ್ತಾ ಇರ್ತಾಳೆ. ನಾನು ಡ್ರಾಪ್ ಮಾಡಲಾ? ನಿಮ್ಮನ್ನು ಡ್ರಾಪ್ ಮಾಡಿದಾಗುತ್ತೆ, ಜೊತೆಗೆ ಸಿಹಿನೂ ನೋಡಿದಾಗುತ್ತೆ. ರಾಮ್, ಎಲ್ಲ ಇಲ್ಲೇ ಇದ್ದಾರೆ. ನೀವು ನನ್ನ ಡ್ರಾಪ್ ಮಾಡೋಕ್ಕೆ ಬಂದರೆ ಅದು ಚೆನ್ನಾಗಿರಲ್ಲ. ನೀವೆಲ್ಲರೂ ಕಳಿಸ್ಕೊಡ್ಬೇಕು. ಒಂದು ಕೆಲಸ ಮಾಡಿ, ನಾಳೆ ನೀವು ಸಿಹಿ ಸ್ಕೂಲ್ ಹತ್ರ ಬನ್ನಿ. ಓಕೆ, ಕೂಲ್. ಬಾಯ್. ಐ ಮಿಸ್ ಯು ಸೀತಾ. ನಾಳೆ ಸಿಗ್ತೀವಲ್ಲ?